ಇನ್ನು ದಾವಣಗೆರೆಯಿಂದ ಮಂಜುನಾಥ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುನಾಥ್. ನಮಸ್ಕಾರ ಸರ್. ಹೇಳಿ, ಏನ್ ಪ್ರಶ್ನೆ ಇದೆ ನಿಮ್ದು? ಕೇಳಿ, ಡಾಕ್ಟರ್ ಇದ್ದಾರೆ. ಹೇಳಿ ಮಂಜುನಾಥ್, ತಮ್ಮ ಸಮಸ್ಯೆ ಅಲ್ಲ ಸರ್, ಮತ್ತೆ ಮಾತಾಡಕ್ಕೆ ಭಯ ಯಾತಕ್ರಿ? ಆರಾಮಾಗಿ ಮಾತಾಡ್ತಾ ಇದ್ವಿ, ನಾನು ಅರವಿಂದ್ ರಿಲ್ಯಾಕ್ಸ್ ಆಗಿ ಮಾತಾಡ್ತಾ ಇದೀವಿ. ಭಯ ಏನಕ್ಕೆ ಹೇಳಿ? ಅಲ್ಲ, ಫೋನು ಬಹಳ ದಿವಸದಿಂದ ಟ್ರೈ ಮಾಡ್ತಾ ಇದ್ದೆ. ಈಗ ಬಿಡಿ, ಖುಷಿಯಾಗಿ ಮಾತಾಡಿ, ಭಯ ಏನಕ್ಕೆ? ಏನ್ ನಾವೇನ್ ಪೊಲೀಸ್ ಆಫೀಸರ್ಸ? ನೀವೇನಾದ್ರು ಕೇಳ್ಬಿಟ್ರೆ ರೆಕಾರ್ಡ್ ಮಾಡ್ಬಿಟ್ಟು ನಾಳೆ ಬಂದ್ಬಿಟ್ಟು ಇದ್ ಮಾಡ್ಬಿಡ್ತೀವ? ಹೇಳಿ ಹೇಳಿ ಮಹೇಶ್, ಏನ್ ಹೇಳಿ, ತಮ್ಮ ಸಮಸ್ಯೆ ಹೆಂಗ್ ಕೇಳಿ. ಅಲ್ಲ, ಇಲ್ಲ ಸರ್, ಸಂಯೋಗ ಮಾಡ್ತಿಲ್ಲ ಸರ್. ಒಂದ್ ದಿವಸ ಇಲ್ಲ 2 ದಿವಸ ಫ್ರೀ ಆಗಿರ್ತೀನಿ ಸರ್, 3ನೇ ದಿವಸ ಬೇಕೇ ಬೇಕನ್ಸುತ್ತೆ ಸರ್. ಆಮೇಲೆ ಅದು ಮಾಡಿಲ್ಲ ಅಂದ್ರೆ ಒಂದ್ ವಾರ ಏನಾದ್ರು ಲೇಟ್ ಆಯ್ತು ಅಂದ್ರೆ ಬಲಗಡೆ ಬೀಜ ಆಯ್ತಲ್ಲ ನೋವು ಬರುತ್ತೆ ಸರ್. ಎಷ್ಟು ವಯಸ್ಸೆಷ್ಟು? ವಯಸ್ಸು ನನಗೆ 46 ಸರ್. ಇದು ಈ ತರ ತೊಂದ್ರೆ ಯಾವಾಗ್ಲಿಂದ? ಈ ತರ ತೊಂದ್ರೆ ನೋಡಿ ಸರ್, ನನಗೆ ಆಲ್ರೆಡಿ 84 ಅಲ್ಲಿ ಅರ್ನಿ ಆಪರೇಷನ್ ಆಗಿದೆ ಸರ್. ಆಪರೇಷನ್ ಆದಾಗ ಆ ರೀತಿ ಹಾ ಸರ್. ಈಗ ಏನಿದೆ ಸರ್, ಈಗ ಮದುವೆ ಆಗಿ 13 ವರ್ಷ ಆಯ್ತು ಸರ್. ಒಂದು ಮಗು ಇದೆ ನನಗೆ. ಮಗು ಇದೆ. ಅದು ನಾನು ಎಷ್ಟು ಕಮ್ಮಿ ಮಾಡ್ಬೇಕಂತ ಸರ್, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ದಿನ ಬೇಕನ್ಸುತ್ತೆ ಸರ್, ನಮ್ಮ ಮನೆಯವ್ರು ಬೈತಾರೆ. ಅದಕ್ಕೋಸ್ಕರ ಏನಾರ ಪರಿಹಾರ ಕೊಡಿ ಸರ್ ಪ್ಲೀಸ್. ಏನು ಆರಾಮಾಗಿ ರಿಲ್ಯಾಕ್ಸ್ ಆಗಿರಿ, ಏನು ಹೆದರ್ಬೇಡಿ. ಈಗ ಇದು ಸಂಭೋಗ ಶಕ್ತಿ ಸಾಮಾನ್ಯವಾಗಿ 40-45 ದಾಟಿದ ನಂತರ ಕಡಿಮೆ ಆಗ್ಬೇಕು. ಸ್ವಲ್ಪ ಈ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಕಡಿಮೆ ಆಗ್ಬೇಕು. ಏನೋ ನಿಮಗೆ ದೇವರು ಜಾಸ್ತಿ ಟೆಸ್ಟೋಸ್ಟೆರೋನ್ ಕೊಟ್ಬಿಟ್ಟಿದ್ದಾನೆ, ಅಂದ್ರೆ ದಿನ ಬೇಕು ಅನ್ಸ್ತಾ ಇದೆ. ಇದು ಸಂತೋಷ ಪಡೋ ವಿಚಾರ. ಆರಾಮಾಗಿರಿ, ನಿಮ್ ಶ್ರೀಮತಿಯವ್ರಿಗೆ ಎಕ್ಸ್ಪ್ಲೈನ್ ಮಾಡಿ, ನೋಡಮ್ಮ ನನಗೆ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ದೇವ್ರು ಜಾಸ್ತಿ ಬರೆದ್ಬಿಟ್ಟಿದ್ದಾನೆ, ಎಲ್ರಿಗೂ ಬರೆಯೋದಕ್ಕಿಂತ ಜಾಸ್ತಿ ಕೊಟ್ಟವನೆ, ಸ್ವಲ್ಪ ಅನುಸರಿಸ್ಕೊಂತ ಹೇಳಿ. ಎರಡನೇದು, ನಿಮ್ಗೆ ಬೀಜ ಒಂದು ತೊಂದರೆ ಕೊಡ್ತಿರೋದು ಪ್ರಾಬಲಿ ವ್ಯಾರಿಕೋಸ್ ವೈನ್ ಆಗಿರ್ಬೇಕು. ಅಂತಂದ್ರೆ ಒಳಗಡೆ ಇರತಕ್ಕಂತ ನರ ಸ್ವಲ್ಪ ದಪ್ಪ ಆಗಿ ಅದು ಜಾರ್ಕೊಂಡು ಅದು ಹಿಗ್ಗಿ ಅದು ನಿಮ್ದು ಎಳೆದಂಗ್ ಮಾಡ್ಬೋದು. ಅದು ಜೊತೆಗೆ 3-4 ದಿನ ಸಂಭೋಗ ಮಾಡದೇ ಇದ್ದಾಗ ಅಲ್ಲಿ ವೀರ್ಯ ಜಾಸ್ತಿ ಕಲೆಕ್ಟ್ ಆಗಿ ಆ ಎಪಿಡಿಡಿಮಿಸ್ ನಲ್ಲಿ ಅದು ಒಂಥರ ಜೋತ್ ಬಿದ್ದು ಎಳೆದಂಗಾಗ್ಬೋದು. ಅದರಿಂದ 3 ದಿವಸ 4 ದಿವಸದವರೆಗೂ ನೀವು ಸಂಭೋಗ ಕ್ರಿಯೆ ಮಾಡದೆ ಇರಬೇಡಿ. ಹಾಗಾಗಿ ನೀವು ದಿನಕ್ಕೆ 2 ದಿನಕ್ಕೊಂದ್ಸರಿ ನೀವು ಈ ಬೀಜಗಳನ್ನ ಖಾಲಿ ಮಾಡ್ಕೊಂಡ್ರೆ, ಅಂತಂದ್ರೆ ವೀರ್ಯನ ಆಚೆ ಕಲಿಸ್ಬಿಟ್ರೆ ಆಗ ನಿಮಗೆ ಈ ನೋವು ಇರೋದಿಲ್ಲ. ಅಕಸ್ಮಾತ್ ಆಗು ಮಾಡಕ್ಕಾಗದಿದ್ರೆ ಹಸ್ತಮೈಥುನದ ಮುಖಾಂತರ ವೀರ್ಯನ ಆಚೆ ಕಲಿಸ್ಬಿಟ್ರೆ ನಿಮ್ಗೆ ಈ ತೊಂದರೆ ಆಗಲ್ಲ. ನಿಮ್ ಶ್ರೀಮತಿಯವ್ರಿಗೆ ಅಷ್ಟೊಂದು ತೊಂದರೆ ಕೊಡೋದ್ ಬೇಡ ಅಂತಂದ್ರೆ ದಿನ ಬಿಡ್ ದಿನ ನೀವು ಹಸ್ತಮೈಥುನ ಕೈಯಿಂದ ವೀರ್ಯನ ಆಚೆ ತೆಗೆದು ಅವ್ರ ಜೊತೆ ಸಹಕರಿಸೋದು ಒಳ್ಳೇದು.